ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ. ಅದನ್ನೇ ಮುಂದುವರಿಸ್ತಾ ಮುಂದಿನ ಮುಕ್ತಕದಲ್ಲಿ ಇಂಥ ಸಂದರ್ಭದಲ್ಲಿ ಮಕ್ಕಳು ಏನು ಮಾಡ್ತಾರೆ ಪ್ರಶ್ನೆ ನಮಗಿದ್ದಾಗ ಮಕ್ಕಳು ಏನು ಮಾಡ್ತಾರೆ, ಅದೇ ರೀತಿಯಲ್ಲಿ ಒಬ್ಬ ಮನುಷ್ಯನಿಗೆ ಕೆಲವು ಸಮಸ್ಯೆಗಳು ಬಂದಾಗ ಇನ್ನೂ ಉತ್ತರ ಸಿಕ್ಕಿಲ್ಲ ಅಂತಂದಾಗ ಏನು ಮಾಡ್ತಾನೆ ಅವನು ಅನ್ನೋದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಾರೆ. ಅದನ್ನು ಈಗ ನೋಡೋಣ. ಎಷ್ಟು ಚಿಂತಿಸಿದೊಡಂ ಶಂಕೆಯನೆ ಬೆಳೆಸುವಿ ಸೃಷ್ಟಿಯಲ್ಲಿ ತತ್ವವೆಲ್ಲಿಯೋ ಬೆದಕಿ ನರನು ಕಷ್ಟಪಡುತ್ತಿರಲಿ ಎನ್ನುವುದೇ ಬ್ರಹ್ಮವಿಧಿಯೇನೋ ಅಷ್ಟೇ ನಮ್ಮಯ್ಯ ಪಾಡು ಮಂಕುತಿಮ್ಮ. ಸೊ ಈಗ ಸಮಸ್ಯೆ ನಮ್ಮ ಎದುರಿಗೆ ಬಂತು, ನಮ್ಗೆ ಉತ್ತರ ಗೊತ್ತಿಲ್ಲ, ಉತ್ತರ ಕೊಡಬೇಕಾದಂತಹ ವ್ಯಕ್ತಿ ನಮ್ಮ ಎದುರಿಗಿಲ್ಲ ಅಂದಾಗ ಸಾಧಾರಣವಾಗಿ ನಾವೇನು ಮಾಡ್ತೀವಿ, ಈ ಪ್ರಶ್ನೆ ನಾನು ಉತ್ತರ ಹುಡ್ಕಲ್ಲಪ್ಪ ಅಂತ ಕೆಲವರು ಕೈ ಬಿಟ್ಬಿಡ್ತಾರೆ. ಇನ್ನು ಕೆಲವರು ಇಲ್ಲ, ನಮ್ಮ ಕೈಲಾದಷ್ಟು ನಾವು ಉತ್ತರವನ್ನು ಕಂಡು ಹಿಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ ಅಂತ ನಮಗೆ ಏನು ಸಾಮರ್ಥ್ಯ ಇದೆಯೋ ಆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಉತ್ತರಗಳನ್ನು ಕಂಡು ಹಿಡಿಯೋಕ್ಕೆ ಪ್ರಯತ್ನ ಪಡ್ತಾರೆ. ನಮಗೀಗಾಗಲೇ ಗೊತ್ತಿರೋ ವಿಷಯವನ್ನು ಆಧಾರವಾಗಿಟ್ಕೊಂಡು ಗೊತ್ತಿಲ್ಲದೆ ಇರೋದನ್ನು ತಿಳ್ಕೊಳ್ಳೋಣ ಅಂತ ಆಧಾರವಾಗಿ ಇಟ್ಕೊಳ್ತಾರೆ. ಸಂಶೋಧನೆಗಳನ್ನು ಮಾಡ್ತಾರೆ ಅಲ್ವಾ, ರಿಸರ್ಚ್. ಈ ರಿಸರ್ಚ್ ಅನ್ನೋದ್ರ ಬಗ್ಗೆ ಒಂದು ಸ್ವಾರಸ್ಯಕರವಾದಂಥ ವಾಕ್ಯ ಇದೆ ಇಂಗ್ಲೀಷ್ನಲ್ಲಿ. ನಾವು ಈ ವಾಕ್ಯವನ್ನು ಬಹಳಷ್ಟು ಸರ್ತಿ ರಿಸರ್ಚ್ನ ವರ್ಣನೆ ಮಾಡುವಾಗ ಬಳಸ್ತೀವಿ. ಅದೇನಪ್ಪ ಅಂದರೆ, ಲುಕಿಂಗ್ ಫಾರ್ ಅ ಬ್ಲ್ಯಾಕ್ ಕ್ಯಾಟ್ ಇನ್ ಎ ಡಾರ್ಕ್ ರೂಮ್ ವೆನ್ ಇಟ್ ಈಸ್ ನಾಟ್ ದೇರ್ ಅಂತ. ಅಂದರೆ ಗೊತ್ತಾಯ್ತಾ? ಅಂದರೆ ಕಗ್ಗತ್ತಲೆಯ ಒಂದು ಕೋಣೆ, ಅದರಲ್ಲಿ ನಾವೇನು ಹುಡುಕಕ್ಕೆ ಹೊರಟಿದ್ದೀವಿ, ಒಂದು ಬ್ಲ್ಯಾಕ್ ಕ್ಯಾಟ್, ಒಂದು ಕಪ್ಪು ಬೆಕ್ಕನ್ನು ಹುಡುಕಕ್ಕೆ ಹೊರಟಿದ್ದೀವಿ. ಮೊದಲೇ ಕಪ್ಪು ಕಾಣಿಸಲ್ಲ, ಕಗ್ಗತ್ತಲೆಯ ಕೋಣೆ ಏನೂ ಕಾಣಿಸಲ್ಲ, ಅಲ್ಲಿ ನಾವು ಒಂದನ್ನು ಏನೋ ಹುಡುಕಕ್ಕೆ ಹೊರಟಿದ್ದೀವಿ. ಅದರಲ್ಲಿ ಸ್ವಾರಸ್ಯ ಏನಪ್ಪ ಅಂದರೆ, ಕಡೆಯ ಪಂಚ್ ಲೈನ್ ಏನಪ್ಪ ಅಂದರೆ, ವೆನ್ ಇಟ್ ಈಸ್ ನಾಟ್ ದೇರ್, ಅಲ್ಲಿ ಇಲ್ಲವೇ ಇಲ್ಲ ಅದು. ಸೊ ರಿಸರ್ಚ್ ಅನ್ನೋಂಥದ್ದು ಹಾಗೆ, ಸಂಶೋಧನೆ ಅನ್ನೋಂಥದ್ದು ಎಷ್ಟೋ ಸಂದರ್ಭದಲ್ಲಿ ಹಾಗೆ ನಮಗೆ ಯಾವುದನ್ನು ಎಲ್ಲಿ ಹುಡುಕಬೇಕು ಅನ್ನೋಂಥ ಒಂದು ಪರಿಕಲ್ಪನೆ ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿರುತ್ತೆ. ನಾವು ಹುಡುಕ್ತಿರೋಂಥ ಜಾಗದಲ್ಲಿ ಆ ವಸ್ತು ಇದೆಯಾ ಅನ್ನೋದ್ರ ಬಗ್ಗೆ ನಮಗೆ ಖಾತ್ರಿ ಇರಲ್ಲ. ಅದು ನಮಗೆ ಸಿಕ್ಕಿದ್ರೆ ಅದು ಹೇಗೆ ಗೋಚರ ಆಗುತ್ತೆ ಅನ್ನೋದು ನಮಗೆ ಖಾತ್ರಿ ಇರಲ್ಲ. ಸೊ ಹೀಗೆ ಕಗ್ಗತ್ತಲಿನಲ್ಲಿ ಎಲ್ಲೋ ತಡವುತ್ತಾ ಎಡವುತ್ತಾ ಮುಂದಕ್ಕೆ ಹೋಗುವಂಥ ಪ್ರಯತ್ನ. ಸೊ ಹಾಗೆ ಜೀವನದ ಸಂದರ್ಭಗಳನ್ನು ನಮ್ಮ ಮುಂದೆ ಇಟ್ಬಿಟ್ಟು ಅದನ್ನೇ ಒಂದು ಸಮಸ್ಯೆಯಾಗಿ ನಮಗೆ ಕೊಟ್ಬಿಟ್ಟು, ಹುಡುಕ್ತಾ ಇರಪ್ಪ ನೀನು ಉತ್ತರನ ಅಂಥೇಳಿ ಮಾಯ ಆಗ್ಬಿಟ್ಟಿದಾನಲ್ಲ ಸೃಷ್ಟಿಕರ್ತ. ಈ ರೀತಿ ಸುಮ್ಮನೆ ಅಲ್ಲಿ ಇಲ್ಲಿ ಸಿಕ್ಲಿಲ್ವಾ ಅಂತ ತಡಕ್ತಾ ಬೆದಕ್ತಾ ಹುಡುಕ್ತಾ ಹೋಗೋದು ಅಷ್ಟೇ ನಮ್ಮ ಒಂದು ಜೀವನದ ಪಾಡಾಗೋಯ್ತಾ. ಯಾಕೆಂದರೆ ಎಷ್ಟು ಆಲೋಚನೆ ಮಾಡಿದರೂ ಕೂಡ ಸ್ಪಷ್ಟವಾದಂತಹ ಉತ್ತರ ನಮಗೆ ಸಿಗ್ತಾ ಇಲ್ಲ. ಇದೇ ಉತ್ತರನ ಅನ್ನೋಂಥ ಡೌಟು ನಮ್ಮ ಮನಸ್ಸಿನಲ್ಲಿ ಉಳ್ಕೊಳ್ತಾನೆ ಹೋಗ್ತಿದೆ. ಸದಾಕಾಲ ಒಂದು ಡೌಟಿನಿಂದ ಇನ್ನೊಂದು ಡೌಟಿಗೆ, ಆ ಡೌಟಿನಿಂದ ಇನ್ನೊಂದು ಸಮಸ್ಯೆಗೆ ಅಥವಾ ಸಂಶಯಕ್ಕೆ, ಅಲ್ಲಿಂದ ಅಲ್ಲಿಗೆ ಹೋಗೋದೇ ನಮ್ಮ ಒಂದು ಪಾಡಾಗೋಗುತ್ತಾ, ಅಥವಾ ನಿಜಕ್ಕೂ ಜೀವನದ ಅರ್ಥವನ್ನು ನಾವು ಕಂಡುಹಿಡ್ಕೊಳ್ಳೋದಕ್ಕೆ ಸಾಧ್ಯನಾ? ಇದು ಪ್ರಶ್ನೆ. ಈ ಪ್ರಶ್ನೆಯನ್ನು ನಾವು ಆಲೋಚನೆ ಮಾಡಿದಾಗ ಎಷ್ಟೋ ಸರ್ತಿ ನಾವು ಆಗಲೇ ಹೇಳ್ದಂಗೆ ನಾವು ಮೇಷ್ಟ್ರನ್ನ ಬೈತೀವಿ ಅಲ್ವಾ. ಆಗಲೇ ನಾವು ಅಂದ್ಕೊಂಡ್ವಲ್ಲ,
ಮೇಷ್ಟ್ರು ನಮಗೆ ಪ್ರಶ್ನೆ ಮಾತ್ರ ಕೊಟ್ಟರು, ಉತ್ತರ ಹೇಳೇ ಕೊಡಲಿಲ್ಲ. ಹಾಗೆ ದೇವ್ರ ಬಗ್ಗೆ ಕೂಡ ನಮಗೆ ಒಂದು ರೀತಿಯ ನಕಾರಾತ್ಮಕ ಭಾವನೆ ಬರುವಂಥದ್ದು ಸಾಧ್ಯತೆ ಇರುತ್ತೆ. ಈ ಮಾತನ್ನು ನಾವು ತುಂಬ ಉಪಯೋಗಿಸ್ತೀವಿ. ನಮ್ಗೆ ಯಾವುದಾದ್ರೂ ಕಷ್ಟ ಬಂದ್ಬಿಟ್ಟಾಗ ದೇವರು ನನಗೆ ಹಿಂಗೆ ಮಾಡಿಬಿಟ್ನಲ್ಲ ಅಂತ, ಅಥವಾ ಇನ್ಯಾರ್ದೋ ಬಗ್ಗೆ ನಾವು ಹೇಳುವಾಗ ದೇವರು ಅವನಿಗೆ ಹಾಗೆ ಮಾಡಬಾರ್ದಿತ್ತಪ್ಪ ಅಂತಂತೀವಿ. ಸೊ ಒಟ್ಟಲ್ಲಿ ದೇವರು ಏನೋ ಮಾಡಿದ್ದು ಸರಿ ಅಲ್ಲ, ಸರಿ ಇದೆ ಅನ್ನೋಂಥ ಒಂದು ಡಯಾಗ್ನೋಸಿಸ್, ಒಂದು ಜಡ್ಜ್ಮೆಂಟ್, ಅದನ್ನು ನಾವು ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ಅದರ ಬಗ್ಗೆ ಮುಂದಿನ ಮುಕ್ತಕದಲ್ಲಿ DVG ಅವರು ಹೀಗೆ ಹೇಳ್ತಾರೆ. ಇರಬಹುದು ಚಿರಕಾಲ ಬೊಮ್ಮ ಚಿಂತಿಸಿ ದುಡಿದು ನಿರವಿಹಿಸಿಹ ವಿಶ್ವಚಿತ್ರವ ಮರ್ತ್ಯ ನರನು ಅರಿತೆ ನಾನ್ ಎನ್ನುವಂತಾಗೆ ಕೃತಿ ಕೌಶಲದ ಹಿರಿಮೆಗದು ಕುಂದಲ್ತೆ ಮಂಕುತಿಮ್ಮ. ಸೊ ನಾವು ಪ್ರಯತ್ನ ಪಡ್ತಾ ಇರೋದೇನಪ್ಪ ಅಂತಂದರೆ, ಬಹಳ ಗಹನವಾದಂಥ, ಬಹಳ ಸಂಕೀರ್ಣವಾದಂಥ, ಆದಿಯಲ್ಲಿ ಅಂತ್ಯ ಎಲ್ಲಿ ಮಧ್ಯ ಎಲ್ಲಿ ಅಂತ ನಮಗೆ ಊಹಿಸಿಕೊಳ್ಳೋದಕ್ಕೂ ಸಾಧ್ಯವೇ ಇಲ್ಲದೆ ಇರುವಂತಹ ಗಾತ್ರದ ಒಂದು ವಿಚಾರವನ್ನು ಸಂಪೂರ್ಣವಾಗಿ ನಾನು ತಿಳಿದುಕೊಂಡ್ಬಿಡ್ತೀನಿ ಅನ್ನೋಂಥ ಪ್ರಯತ್ನ. ಬಹಳ ಗಹನವಾದಂಥ ವಿಚಾರ, ನಮಗೆ ಗೊತ್ತಾಗಬಹುದಾಗಿರುವಂಥದ್ದು ಅಲ್ಪದ್ದಷ್ಟೇ. ಆದರೆ ಎಲ್ಲವನ್ನೂ ತಿಳಿದಂಥ ಒಬ್ಬ ವ್ಯಕ್ತಿ ಇರಬಹುದಲ್ವಾ, ಅದನ್ನು ನಾವು ಆಲೋಚನೆ ಮಾಡಬೇಕು ಅಂತ. ನಾವು ಬೇರೆಯವ್ರು ಮಾಡಿರೋದ್ರ ಬಗ್ಗೆ ಕಾಮೆಂಟ್ಸ್ನ ಬಹಳ ಸುಲಭವಾಗಿ ಮಾಡಿಬಿಡ್ತೀವಿ. ಈಗ ಉದಾಹರಣೆಗೆ ನಾವು ಆಗಲೇ ಅಡಿಗೆ ಮಾಡೋದ್ರ ಬಗ್ಗೆ ಒಬ್ಬ ಸಣ್ಣ ಬಾಲಕಿ ಸಹಾಯ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ವಿ ಅಲ್ವಾ. ಸೊ ಹಾಗೆ ನನ್ನ ಅಡಿಗೆಯ ಒಂದು ಕೊಡುಗೆ ಏನೋ ಒಂದು ಸಣ್ಣ ಪಾತ್ರ ಇದ್ದಿರುತ್ತೆ, ಯಾವುದೋ ಒಂದು ಸಣ್ಣ ಪಾತ್ರ. ಆದರೆ ಅಡಿಗೆಯನ್ನು ಚೆನ್ನಾಗಿ ಮಾಡುವಂಥ ಪರಿಣತಿ ಪಡೆದಂಥವ್ರು ಬೇರೆ ಯಾರೋ ಇರ್ತಾರೆ. ಅವರು ಅಡುಗೆಯನ್ನೇನೋ ಚೆನ್ನಾಗಿ ಮಾಡಿರ್ತಾರೆ ಅಂದ್ಕೊಳ್ಳೋಣ. ಅವರು ಮಾಡಿದಂಥ ಅಡಿಗೆಯ ಬಗ್ಗೆ, ಅಡಿಗೆಯಲ್ಲಿ ಏನು ಹೇಗೆ ಅನ್ನೋದು ಏನೂ ತಿಳಿದೇ ಇರೋಂತಹ ನಾನು ಎಷ್ಟೋ ಸರ್ತಿ ಕಾಮೆಂಟ್ಸ್ನ ಪಾಸ್ ಮಾಡ್ತೀನಿ. ಇದನ್ನು ಹಿಂಗೆ ಮಾಡಿಬಿಡ್ಬೇಕಾಗಿತ್ತು, ಅದನ್ನು ಹಂಗೆ ಮಾಡಿಬಿಡ್ಬೇಕಾಗಿತ್ತು, ಉಪ್ಪು ಸ್ವಲ್ಪ ಕಡಿಮೆ ಹಾಕಬೇಕಾಗಿತ್ತು, ಒಗ್ಗರಣೆಯಲ್ಲಿ ಇನ್ನೇನೋ ಮಾಡಿಬಿಟ್ರು, ನೀನು ಮಾಡಯ್ಯ ಅಂದರೆ ನನಗೆ ಬರಲ್ಲ, ಆದರೆ ಕಾಮೆಂಟ್ ಮಾತ್ರ ಮಾಡ್ತೀನಿ ನಾನು. ಹಾಗೆ ಇವಾಗ IPL ಮ್ಯಾಚ್ಗಳು ನಡೀತಾ ಇದೆ, ಎಲ್ಲರೂ ನೋಡ್ತಾ ಇರ್ತೀವಿ. ಅದರಲ್ಲಿ ನಮ್ಮ ಪಾತ್ರ ಏನಪ್ಪ ಅಂದರೆ ಆರಾಮಾಗಿ ಚೇರ್ ಮೇಲೆ ಕೂತ್ಕೊಂಡು TV-ನಲ್ಲಿ ನೋಡೋ ಅಂಥದ್ದು. ಕಷ್ಟಪಟ್ಟು ಆಡ್ತಾ ಇರೋವಂಥವ್ರು ಅವರು ಅಲ್ಲಿ ಯಾರೋ ಇರ್ತಾರೆ, ಯಾರೋ ಒಬ್ಬರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಅವನು ಏನೋ ಬ್ಯಾಟ್ ಬೀಸ್ದ, ಬಾಲ್ ಟಚ್ ಆಗಲಿಲ್ಲ ಅಂತಂದಾಗ ನಾನು ಇಲ್ಲಿ ಕೂತ್ಕೊಂಡು ಹೇಳ್ತೀನಿ, ಹಂಗೆ ಆಡೋದು ಅವನು ಸರಿಯಾಗಿ ಬೀಸ್ಬೇಕಿತ್ತು, ಅಷ್ಟು ಮಾಡೋಕ್ಕೆ ಗೊತ್ತಾಗಲ್ಲ ಅವನಿಗೆ ಅಂತ. ಸೊ ಹಾಗೆ ಅತ್ಯಂತ ಸಂಕೀರ್ಣವಾದಂಥ ಇಂತಹ ಅದ್ಭುತವಾದಂತಹ ಸೃಷ್ಟಿ ಭಗವಂತ ಮಾಡಿದ್ದಾನೆ. ಅದನ್ನು ನಾನು ಪಾಮರನಾದಂತಹ ನಾನು, ಕಶ್ಚಿತ್ ಮನುಷ್ಯನಾದಂತಹ ನಾನು ಎಲ್ಲವನ್ನೂ ತಿಳ್ಕೊಂಬಿಡ್ತೀನಿ ಅಂತಂದರೆ ಆ ಅದ್ಭುತವಾದಂಥ ಜ್ಞಾನಕ್ಕೆ ಕುಂದಲ್ತೆ, ಅದನ್ನು ನಾನು ಕಡಿಮೆ ಮಾಡ್ದಂಗಾಗಲಿಲ್ವಾ? ನನ್ನ ಸ್ಥಾನ ಎಲ್ಲಿ, ಭಗವಂತನ ಸ್ಥಾನ ಎಲ್ಲಿ? ಭಗವಂತ ತಿಳ್ಕೊಂಡಿರೋದೆಲ್ಲವನ್ನೂ ನಾನು ತಿಳ್ಕೊಂಬಿಡೋಕ್ಕೆ ಸಾಧ್ಯವಾ? ಆ ಹಿರಿಮೆಗೆ ನಾನು ಮುಟ್ಟೋದಕ್ಕೆ ಸಾಧ್ಯವಾ? ಸೊ ಇದು ಬಹಳ ನಾವು ಯೋಚಿಸಬೇಕಾದಂಥ ವಿಚಾರ. ಎಷ್ಟೋ ಸರ್ತಿ ನಾನು ಹೇಳಿದಂಗೆ ನಿತ್ಯ ಜೀವನದಲ್ಲಿ ಈ ಸಂದರ್ಭಗಳನ್ನು ನಾವು ಎದುರಿಸ್ತೀವಿ. ಬಹಳ ಕಷ್ಟಪಟ್ಟು ಬಹಳ ಚೆನ್ನಾಗಿ ಮಾಡಿರೋಂಥ ವಿಚಾರಗಳನ್ನು ನಾವು ಅದೇನೂ ಇಲ್ವೇನೋ ಅನ್ನೋ ರೀತಿಯಲ್ಲಿ ಕಾಮೆಂಟ್ಸ್ ಪಾಸ್ ಮಾಡಿಬಿಡ್ತೀವಿ. ಅದನ್ನು ಮಾಡೋಂಥ ಯೋಗ್ಯತೆ ನಮಗಿದೆಯಾ ಅಂದರೆ ನಮಗಿರಲ್ಲ, ಕಾಮೆಂಟ್ಸ್ ಮಾತ್ರ ನಾವು ಮಾಡ್ತಾ ಇರ್ತೀವಿ. ಸೊ ಈ ವಿಚಾರದ ಬಗ್ಗೆ ಕೂಡ DVG ಅವರು ಮುಂದಿನ ಮುಕ್ತಕಗಳಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಸೊ ಈ ಮಾತನ್ನು ನಾವು ಯಾವಾಗಲೂ ನೆನ್ಪಿಟ್ಕೊಂಡಿರಬೇಕು. ನಮ್ಮ ಸ್ಥಾನಮಾನಗಳನ್ನು ನಾವು ಯಾವತ್ತೂ ಮರಿಬಾರ್ದು. ನಮ್ಮ ಸ್ಥಾನಮಾನಕ್ಕೆ ತಕ್ಕದಾದಂತಹ ಒಂದು ಫಲವನ್ನು ಮಾತ್ರ ನಾವು ಅಪೇಕ್ಷೆ ಪಡಬೇಕು. ಅದಕ್ಕಿಂತ ಹೆಚ್ಚಿಂದು ನಮಗೆ ಯಾವುದಕ್ಕೆ ನಮಗೆ ಯೋಗ್ಯತೆ ಇಲ್ಲವೋ
ಅಂಥದ್ದನ್ನು ನಾವು ಆಸೆ ಪಡ್ತಾ ಅದು ಸಿಕ್ಕಲಿಲ್ಲ ಅಂದ ಮಾತ್ರಕ್ಕೆ ದೂಷಣೆ ಮಾಡುವಂತಹ ಒಂದು ನಡವಳಿಕೆ ನಮ್ಮದಾಗದೇ ಇರಬೇಕು ಅನ್ನುವಂಥದ್ದು ಬಹಳ ಮುಖ್ಯ.